ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಆವರಣದಲ್ಲಿರುವ ಜಗನ್ಮಾತೆ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ಕರಿಯಂಕಣ್ಣ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಜಗನ್ಮಾತೆ ಶ್ರೀ ಮಹರ್ಷಿ ಮರ್ದಿನಿ ದೇವಿಯ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ಆಯೋಜಿಸಲಾಗಿದ್ದ ವಿಶೇಷ ಹೋಮ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಇದೇ ಸಂದರ್ಭದಲ್ಲಿ ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರಾದ ರಾಮಯ್ಯ ಸ್ವಾಮೀಜಿಗಳು, ಶ್ರೀ ಮಹರ್ಷಿ ಮರ್ದಿನಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜಿ ಸರ್ವೇಶ್ ರವರು ಹಾಗೂ ಭಕ್ತರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
तोकाय तनयायिनो स्वाहा ओम मग्नेत्वम्बा आरयानभ्यो अस्मान् स्वस्ति दुर्गा विश्वा पूर्वचवृत्ते बहुदान पूर्वे भवा तोकाय तनयायिनो स्वाहा ओम विश्वा आदिनो दुर्गः जातवेदसिन्धुन्ननावाजनगन्धविषे अग्ने अस्त्रबन्धमसागणानो अस्माकं भवत्यपितातनूनां स्वाहा दुर्गाय इदं नमः स्वाहा दुर्गाय इदं नमः ॐ प्रतनाजितकं सहमानमुग्रमग्निगं हुवेम परमासरस्तात् सनः पर्षदति दुर्गाय विश्वा क्षामद्देवो अतिदुर्गातिग्निः ಎಲ್ಲರೂ ಕೈ ಮುಕ್ಕೊಳ್ಳಿ ಹೇಳಿ ಓಂ ಸ್ವಸ್ತಿ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ
ಗುರುಭ್ಯೋ ನಮಃ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮೋ ನಮಃ. ಆತ್ಮೀಯ ಭಕ್ತ ಮಹೇಶರೇ, ಈ ದಿನ ವಿಶೇಷವಾಗಿ ರೇಣುಕಾ ಯಲ್ಲಮ್ಮ ದೇವಿ ಆಲಯ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆಯಾಗಿರುವ ಮಹಿಷಮರ್ದಿನಿ ಅಮ್ಮನವರ 3ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ವಿಶೇಷವಾಗಿ ಧರ್ಮದರ್ಶಿಗಳಾದಂಥ ಸರ್ವೇಶಾಚಾರ್ಯ ಮತ್ತು ಭಕ್ತಾದಿಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ನಿನ್ನೆಯಿಂದ ವಿಶೇಷವಾದಂಥ ಹೋಮ ಹವನಾದಿ ಕಾರ್ಯಕ್ರಮಗಳು ಮತ್ತು ವಿಶೇಷವಾದ ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಇನ್ನೇನು ಮುಕ್ತಾಯದ ಅಂಚಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಗಳಾಗಿ ತಮ್ಮ ಏನು ಶಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತನು ಮನ ಧನವನ್ನು ಅರ್ಪಿಸಿ ಆ ಜಗನ್ಮಾತೆ ಮಹಿಷಮರ್ದಿನಿಯವರ ಅಮ್ಮನ ಒಂದು ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಸಹ ಭಾಗಿಗಳಾಗಿದ್ದೀರ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಾನವೀಯತೆ ಮೌಲ್ಯಗಳನ್ನು ಉಳಿಸ್ಕೊಂಡು ದೈವ ಭಕ್ತಿಯನ್ನು ಬೆಳೆಸ್ಕೊಂಡು ಧರ್ಮದ ಹಾದಿನಲ್ಲಿ ನಾವೆಲ್ಲರೂ ನಡೆಯೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರನೇ ಈ ಪವಿತ್ರವಾದಂಥ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕವಾಗ್ತೈತೆ. ಇಲ್ಲಾಂದರೆ ನಾವು ಎಲ್ಲೋ ಒಂದು ಕಡೆ ನಾವು ಈ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಂಡಿಲ್ಲ ಅಂದರೆ ನಮಗೇನಾಗ್ತೈತೆ, ಧಾರ್ಮಿಕ ಪ್ರಜ್ಞೆ ಆಧ್ಯಾತ್ಮಿಕ ಪ್ರಜ್ಞೆನ ನಾವು ವೃದ್ಧಿಸ್ಕೊಂಡಿಲ್ಲ ಅಂದರೆ ನಾವು ಪ್ರಾಣಿಗಳೋಪಾದಿಯಲ್ಲಿ ನಮ್ಮ ಬದುಕಿಗೆ ನಾವು ಒಳಪಟ್ಟು ನಾವು ಬದುಕ್ತಾ ಇರ್ತೀವಿ. ಇಂಥ ಬದುಕು ಏನೋ 100 ಜನ್ಮಗಳು ಎತ್ತಿದ್ರೂ ಸಹ ಈ ಬದುಕಿಗೋಸ್ಕರನೇ ಬದುಕೊಂಡು ಹೋಗ್ತಾನೆ ಇರ್ತೀವಿ. ಆ ಕರ್ಮದ ಸಂಕುಲಗಳಲ್ಲಿ ಸಿಕ್ಕಾಕೊಂಡು ಅದ್ದಾಡ್ಕೊಂಡು ಇರಬೇಕಾಗ್ತೈತೆ. ದೈವಾನುಗ್ರಹಕ್ಕೆ ನಾವೇನಾದರೂ ಪಾತ್ರ ಆಗಬೇಕಂದ್ರೆ ಏನು ಮಾಡಬೇಕು, ಇಂಥ ವಿಶೇಷವಾದಂಥ ಸಂದರ್ಭಗಳನ್ನ ನಾವು ಬಳಸ್ಕೊಂಡು ತಮ್ಮನ್ನು ತಾವು ಆ ದೈವಿ ಸೇವೆಗಳಿಗೆ ತೊಡಗಿಸ್ಕೊಂಡು ತಮ್ಮಲ್ಲಿ ಪರಿವರ್ತನೆ ತಂದುಕೊಂಡು ಅಜ್ಞಾನ ಅಹಂಕಾರನ ವರ್ಜಿಸಿಕೊಂಡು ದಿವ್ಯವಾದಂಥ ಜ್ಞಾನವನ್ನು ವೃದ್ಧಿಸ್ಕೊಂಡು ನಾವು ಸನ್ಮಾರ್ಗದಲ್ಲಿ ನಡೆದು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾದಾಗ ಮಾತ್ರನೇ ಈ ಪವಿತ್ರವಾದಂಥ ಮಾನವ ಜನ್ಮ ಪಡ್ಕೊಂಡಿದ್ದಕ್ಕೂ ಸಾರ್ಥಕವಾಗ್ತೈತೆ. ಅದಕ್ಕೋಸ್ಕರ ಎಲ್ಲ ಭಕ್ತ ಮಹಾಶಯರು ಈ ರೇಣುಕಾ ಯಲ್ಲಮ್ಮ ದೇವಿ ಆಲಯದಲ್ಲಿ ಪ್ರತಿ ತಿಂಗಳೂ ಸಹ ವಿಶೇಷವಾದಂಥ ಹುಣ್ಣಿಮೆ, ಸತ್ಯನಾರಾಯಣ ಪೂಜೆ ಮತ್ತು ಅಮಾವಾಸ್ಯ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಹೋಮಾದಿ ಕಾರ್ಯಕ್ರಮಗಳು ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರೂ ಸಹ ತಾವು ಪಾಲ್ಗೊಳ್ಳೋ ಮುಖಾಂತರವಾಗಿ ತಮ್ಮ ಇಷ್ಟ ಬಂಧು ಮಿತ್ರರನ್ನು ಪಾಲ್ಗೊಳಿಸಿ ಆ ಕಾರ್ಯಕ್ರಮದ ಪೂರ್ಣವಾದಂಥ ಯಶಸ್ವಿಗೊಳಿಸಿ ಅಮ್ಮನವರ ಒಂದು ಕೃಪೆಗೆ ಪಾತ್ರರಾಗಬೇಕು. ನಾವೇನು ಮಾಡದಿದ್ರೂ ಪರವಾಗಿಲ್ಲ, ಸುಮ್ಮನೆ ಇಂಥ ಕಾರ್ಯಕ್ರಮಗಳು ಬಂದು ಹೋಗಿದ್ದೀವಿ ಅಂದರೆ ಮಾನಸಿಕವಾಗಿ ನಮಗೇನಾಗ್ತೈತೆ, ಮಾನಸಿಕವಾಗಿ ಪ್ರಶಾಂತತೆ ಅನ್ನೋದು ಉಂಟಾಗ್ತೈತೆ. ಯಾವಾಗ ನಮ್ಮಲ್ಲಿ ಪ್ರಶಾಂತತೆ ಅನ್ನೋದು ಉಂಟಾಗ್ತೈತೋ ಅಲ್ಲಿ ಪರಿಪೂರ್ಣವಾದಂಥ ಆನಂದದಿಂದ ಆರೋಗ್ಯನ ನಾವು ಕಾಪಾಡಿಕೊಂಡು ನಾವು ಆರೋಗ್ಯವಂತರಿಗೆ ಏನಾಗ್ತೈತೆ, ಆಯಸ್ ಪ್ರಮಾಣ ಅನ್ನೋದು ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಇರ್ತೈತೆ. ನಾವು ಯಾವಾಗ ಅಶಾಂತಿ ಆತಂಕ ಭಯಕ್ಕೆ ಒಳಪಡ್ತೀವೋ ಅವಾಗ ಅತೃಪ್ತಿಯಿಂದ ಆತಂಕದಿಂದ ಅಶಾಂತಿದಿಂದ ಅನಾರೋಗ್ಯ, ನಮ್ಮ ಸ್ವಯಂಕೃತ ಅಪರಾಧದಿಂದ ನಮ್ಮ ಆರೋಗ್ಯನ ನಾವು ಕಳ್ಕೊಳ್ತೀವಿ. ಆರೋಗ್ಯ ನಾವು ಬೆಳೆಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಮಾನಸಿಕ ಒತ್ತಡಕ್ಕೆ ಒಳಪಡ್ದಿರ ನಾವು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗ್ತಾ ನಮ್ಮ ಮರ್ತಂಗೆ ನಾವು ಇರ್ತಾ ಹೋಗಿದ್ದೀವಿ ಅಂದರೆ ಆಟೋಮೆಟಿಕ್ಲಿ ಯಾವ ಚಿಂತೆನೂ ಇರೋದಿಲ್ಲ. ಚಿಂತೆ ಇಲ್ದಿದ್ದವನಿಗೆ ಸಂತೆನಲ್ಲೂ ನಿದ್ದೆನಂತೆ. ಅದೇ ಚಿಂತೆ ಆವರಿಸೈತೆ ಅಂದರೆ ಉತ್ತಮವಾದಂಥ ಮಹಲಲ್ಲಿರ್ಬೋದು, ಮೃಷ್ಟಾನ್ನ ಊಟ ಮಾಡ್ಬೋದು, ಆದರೆ ಅವನಿಗೇನ ಪ್ರಶಾಂತವಾದಂಥ ಒಂದು ಸ್ಥಿತಿ ನಿರ್ಮಾಣ ಮಾಡಿಕೊಡ್ತೈತೆ ಅಂದರೆ ನಿರ್ಮಾಣ ಕೊಡ್ಕೊಡೋದಿಲ್ಲ. ಯಾಕಂದರೆ ಅವನನ್ನು ಅನಂತವಾದಂಥ ಚಿಂತೆಗಳು ಆವರಿಸಿರ್ತೈತೆ. ಆ ಚಿಂತೆಯನ್ನು ಮರೆಯೋದಕ್ಕೆ ಇಂಥ ದೈವಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮರಿಬೇಕು.
ಮರೆತು ಎಲ್ಲರೂ ಸಹ ಉತ್ತಮವಾದಂಥ ಭಾವನೆಗಳನ್ನ ಬೆಳೆಸ್ಕೊಳ್ಬೇಕು, ವಿಶಾಲ ಭಾತೃತ್ವವನ್ನು ಹೆಚ್ಚಿಸ್ಕೊಳ್ಬೇಕು, ಮಾನವೀಯತೆ ಮೌಲ್ಯಾಧಾರಿತವಾದಂಥ ಜೀವನ ನಡೆಸಿ ಇನ್ನೊಬ್ಬರಿಗೆ ಆದರ್ಶಪ್ರಾಯರಾದಂಥ ಬದುಕಿ ಮಾರ್ಗದರ್ಶಕರಾಗಿ ನಡಿಬೇಕು ಅಂತ ನನ್ನ ಮಾತುಗಳಿಗೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಈಗಾಗಲೇ ನಾವು ಸತತವಾಗಿ 3ನೇ ವರ್ಷದ ಮಹಿಷಿಮರ್ದಿನಿಯ ಸಾನ್ನಿಧ್ಯ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ನಿನ್ನೆಯಿಂದ ನಡೆಸ್ಕೊಂಡು ನಮ್ಮ ಕಟ್ಪಾಡಿ ಗುರುಗಳಾದಂತಹ ಮಹಾನೀಯರ ಆನೆಗೊಂದಿ ಸಂಸ್ಥಾನ ಮಠದ ಶ್ರೀ ಉಮೇಶ್ ಗುರೂಜಿಯವರು ನೇತೃತ್ವದಲ್ಲಿ ಅವರ ತಂಡವರು ಅಕ್ಷಯ ಗುರುಗಳು ಬಂದು ಈ ಕಾರ್ಯಕ್ರಮವನ್ನು ನಿನ್ನೆಯಿಂದ ಯಶಸ್ವಿಗೊಳಿಸಿದ್ದಾರೆ. ಈಗ ನಮ್ಮ ಗುರುಗಳು ಹೇಳ್ದಂಗೆ ಈ ಜಗತ್ತಲ್ಲಿ ಯಾಕೆ ಈ ಸಾನ್ನಿಧ್ಯಗಳು, ಯಾಕೆ ಮಠಗಳು, ಯಾಕೆ ದೇವಸ್ಥಾನಗಳು ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ನಾವು ಮರ್ತಿದ್ದೀವಿ. ಆಗಿನ ಕಾಲದಲ್ಲಿ ಮನುಷ್ಯನಲ್ಲಿ ನಾವೊಂದು 20 ವರ್ಷಗಳ ಹಿಂದೆ ಹೋದರೆ ಶಾಂತಿ ನೆಮ್ಮದಿ ಎಲ್ಲ ಇತ್ತು. ಆಗ ನಮ್ಮಲ್ಲಿ ಹಣ ಇರಲಿಲ್ಲ, ಗುಣ ಇತ್ತು. ಆ ಗುಣ ಇದ್ದಾಗ ನಮಗೆ ಭಾಳಷ್ಟು ಆನಂದ ಇತ್ತು. ಇವತ್ತು ಏನಾಗಿದೆ ಅಂತಂದರೆ ಕಾಲಕ್ರಮೇಣ ಬರ್ತಾ ಹೋರಾಟ ಮಾಡಿದಾಗ ಹಣ ಬಂತು. ಹಣ ಬಂದಿದ ತಕ್ಷಣ ಗುಣ ಖಾಲಿ ಮಾಡಿದೆ, ಜಾಗ ಖಾಲಿ ಮಾಡಿದೆ. ಆ ಗುಣ ಇಲ್ಲದೇ ಇರತಕ್ಕಂಥ ನಾವು ಈ ಒಂದು ಸಾನ್ನಿಧ್ಯದಲ್ಲಿ ಬಂದಾಗ ಗುರುಗಳು ಹೇಳ್ದಂಗೆ ಶಾಂತಿ ನೆಮ್ಮದಿ ಬರ್ತದೆ. ಇವಾಗೆಲ್ಲ ನಮಗಿದೆ. ಆಗಿನ ಕಾಲದಲ್ಲಿ ಊಟಕ್ಕೆ ಸಿಕ್ಕಿದ್ರೆ ಸಾಕಪ್ಪ, ಆಹಾರಕ್ಕೆ ಸಿಕ್ಕಿದ್ರೆ ಸಾಕು. ಬಟ್ಟೆಗೆ ಹೋರಾಟ ಮಾಡಿಲ್ಲ ನಾವೆಲ್ಲರೂ, ಆಹಾರಕ್ಕೋಸ್ಕರ ಹೋರಾಟ ಮಾಡಿದಾಗ ಪ್ರತಿಯೊಬ್ಬರಲ್ಲಿ ಒಬ್ಬ ಮನೆಗೆ ಯಾರನ್ನ ಬಂಧುಗಳು ಬಂದರೆ ಎದುರು ನೋಡ್ತಾ ಇದ್ವಿ. ಏನೋ ಅವ್ರು ಬಂದುಬಿಟ್ರೆ ಆನಂದನೇ ಆನಂದ. ಇವತ್ತು ಯಾಕಿಲ್ಲ ಅಂತಂದರೆ ನಮ್ಮಲ್ಲಿ ಹಣ ಬಂದ ಮೇಲೆ ಗುಣ ತಿಂದುಬಿಟ್ಟಿದೆ. ಅದರಿಂದ ಈ ಸಾನ್ನಿಧ್ಯದ ಬಂದಾಗ ನಮಗೆ ಅಜ್ಞಾನ ಅಂದರೆ ಕತ್ಲು, ಆ ಕತ್ಲಿಂದ ನಾವು ಹೊರಗಡೆ ಬರಬೇಕಾದ್ರೆ ಒಂದು ಮಠದಲ್ಲಿ ಗುರುಗಳು ಇರ್ತಾರೆ. ಗುರುಗಳು ಅಂತಂದರೆ ಕತ್ತಲಿಂದ ಬೆಳಕೆತ್ಕೊಂಬರುವಂಥ ಗುರುಗಳೇ ನಮ್ಮನ್ನು ಬೆಳಕು ಮಾಡ್ತಾರೆ. ಅದರಿಂದ ಈ ಸಾನ್ನಿಧ್ಯಕ್ಕೆ ಯಾಕೆ ನಾವೆಲ್ಲ ಬಂದರೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶರೀರ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ ತಕ್ಷಣ ದೇಹ ರೋಗಮಯ. ದೇಹ ಹುಟ್ಟಿದ ತಕ್ಷಣ ರೋಗ ತಪ್ಪಿದ್ದಲ್ಲ. ಸಂಸಾರದಲ್ಲಿ ಸುಖ ಅನುಭವಿಸ್ಬಿಡೋಣ ಅಂತ ಓದ್ತೀವಿ, ಸಂಸಾರ ಕಟ್ಕೊಂಡ್ಮೇಲೆ ದುಃಖ ತಪ್ಪಿದ್ದಲ್ಲ. ಇನ್ನು ಯಾರೊಟ್ಟಿಗೆ ಇರಬೇಕು ಅಂದರೆ ಆ ಭಗವಂತನ ಆತ್ಮ ಆನಂದಮಯ. ಆತ್ಮನ ಜೊತೆಯಲ್ಲಿ ಈ ಥರ ಸಾನ್ನಿಧ್ಯದ ಜೊತೆಗಿದ್ದಾಗ ಎಲ್ಲ ಮರೆತು ಆ ಭಗವತಿ ಯಾಕೆಂತಂದರೆ ಸುಮಾರು ಜನ ಇಲ್ಲಿ ಎಲ್ಲಮ್ಮ ಐತೆ, ಇಲ್ಲಿ ಮಹಿಷಮರ್ದಿನಿ ಐತೆ, ಅಲ್ಲಿ ಎಲ್ಲಮ್ಮ ಐತಿ, ಅಲ್ಲಿ ಎಲ್ಲಮ್ಮ ಐತಿ, ಏನಪ್ಪ ಇದು ಎಲ್ಲ ಜಾಗದಲ್ಲಿ ಎಲ್ಲಮ್ಮನೇ ಇರ್ತಾಳೆ, ಅಲ್ಲಿ ಯಾಕೆ ಹೋಗ್ಬೇಕು, ನಮ್ಗೆ ಇಲ್ಲಿ ಯಾಕೋದು, ಎಲ್ಲ ಕನ್ಫ್ಯೂಷನಲ್ಲಿ ಇದ್ದಾರೆ. ಅದಕ್ಕೊಂದು ನನಗೆ ಭಗವಂತ ಗುರುಗಳು ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ನಾನು ಒಂದು ಇಚ್ಛಾಶಕ್ತಿಯಿಂದ ಕಲ್ತಿರ್ತಕ್ಕಂಥ ಏನಪ್ಪ ಅಂತಂದರೆ, ಈಗ ಭಗವಂತ ಎಲ್ಲಿದ್ದಾನೆ ಅಂತಂದರೆ ಎಲ್ಲೆಲ್ಲೂ ಅವನು ಸಚ್ಚಿದಾನಂದ ಎಲ್ಲ ಐತೆ. ಅವನು ಯಾವ ರೀತಿ ಉಪಯೋಗಿಸ್ಕೊಬೇಕು ಅನ್ನೋದನ್ನು ತಿಳಿಯೋದೇ ಜ್ಞಾನ. ಅದೇ ಜ್ಞಾನ ಹೊಂದಿದ್ದರೆ ಸಾಕಪ್ಪ ಮುಕ್ತಿಗೆ ಮಾನವ ಅಂತ. ಹಾಗಾಗಿ ಈಗ ನೀರು ಹರಿತಾ ಇರ್ತದೆ, ಗಾಳಿ ನಮ್ಮ ಕೈಗೆ ಸಿಗೋದಿಲ್ಲ. ಆ ಗಾಳಿ ನೀರನ್ನ ಯಾವ ರೀತಿ ಒಬ್ಬ ವ್ಯಕ್ತಿ ಅದನ್ನು ಒಂದು ಶೇಖರಣೆ ಮಾಡಿ ಒಂದು ಟ್ರಾನ್ಸ್ಫಾರಮ್ ಬಿಟ್ಟು ಟ್ರಾನ್ಸ್ಫಾರಮ್ನಿಂದ ವೈರುಗಳಲ್ಲಿ ಬಂದಾಗ ಮನೆಗೆ ಸರ್ವಿಸ್ ತಗೊಂಡಾಗ ಒಂದು ಲೈಟ್ ಹಾಕಿದ್ರೆ ಒಂದು ಬಲ್ಪ್ ಲೈಟ್ ಉರಿತದೆ, ಒಂದು ಸ್ವಿಚ್ ಹಾಕಿದ್ರೆ ಇನ್ನೊಂದು ಸ್ವಿಚ್ ಹಾಕಿದ್ರೆ ಚಾರ್ಜರ್ ಆಗ್ತದೆ, ಇನ್ನೊಂದು ಹಾಕಿದ್ರೆ ಹೀಟ್ರ್ ಆಗ್ತದೆ, ಇನ್ನೊಂದು ಹಾಕಿದ್ರೆ TV ಬರ್ತದೆ. ಹಂಗೆ ಆ ಪರಮಾತ್ಮನ ಯಾವ ರೂಪದಲ್ಲಿ ನಾವು ಉಪಯೋಗಿಸ್ಕೊಳೋದೇ ನಮಗೆ ಜ್ಞಾನ ಇರಬೇಕಾಗ್ತದೆ. ಅದರಿಂದ ಎಲ್ಲ ಕಡೆನೂ ಅವನು ಇರ್ತಾನೆ. ಯಾವ ರೀತಿ ನಾವು ಉಪಯೋಗಿಸ್ಕೊಬೇಕು ಅನ್ನೋದನ್ನು ಗುರುಗಳ ಮುಖಾಂತರವಾಗಿ ತಿಳ್ಕೊಂಡು ಅಲ್ಲಿ ಶಕ್ತಿ ಅನ್ನೋದು ಉಪಯೋಗಿಸ್ಕೊಬೇಕು. ಇಲ್ಲ ಆದರೆ ನಮಗೆ ಅಲ್ಲಿ ಹೋಗಲಿಲ್ಲ ಅಂತಂದರೆ ನಾವು ಹೆಂಗೆ ಕರೆಂಟ್ ನಮ್ಮ ಮನೆಗೆ ಸರ್ವಿಸ್ ತಗೊಂಡಿದ್ದೆಲ್ಲ ಫ್ಯಾನ್ ಇರೋಲ್ಲ, ಸೊಳ್ಳೆ ಕಚ್ಚುತ್ತದೆ, ಮತ್ತು ಇನ್ನೊಂದು TV ನೋಡಲಿಕ್ಕೆ ಆಗೋದಿಲ್ಲ. ಉಪಯೋಗಿಸ್ಕೊಂಡ್ರೆ ತಾನೇ ನಮಗೆಲ್ಲ ಗೊತ್ತಾಗೋದು. ಅದರಿಂದ ಆ ಪರಮಾತ್ಮನ ಆ ಭಗವಂತನ ನಾವು ಉಪಯೋಗಿಸ್ಕೊಳೋದು ನೋಡಿ. ಈ ಥರ ಅವರು ತಗೊಂಡು ಆ ಮಂತ್ರದಿಂದ ಭಗವಂತನ ಒಂದು ವಿಗ್ರಹಾರಾಧನೆಯಲ್ಲಿ ಬಿಟ್ಟು ಆ ಪವರ್ನ ಅಲ್ಲಿ ಬಂದಾಗ
ನಾವು ಏನಪ್ಪ ಅಂತಂದರೆ ಅಲ್ಲಿ ಕಣ್ಣು ಮುಚ್ತೀವಿ, ಕೈ ಮುಗಿತೀವಿ, ಮುಗಿದ ತಕ್ಷಣವೇ ನಿನ್ನೆ ನೋವು ತೂಸುಕರ ನೀಲಮಂದಿರ ದ್ಯಾವರ ಅಂತ ನಮ್ಮಲ್ಲಿದೆ, ಅಲ್ಲಿ ಅದೇ ಇಲ್ಲಿ ಅದೇ. ಆದರೆ ನಮಗೆ ಓಪನ್ ಮಾಡಲಿಕ್ಕೆ ಗೊತ್ತಾಗಲ್ಲ. ಅಲ್ಲೊಂದು ಕೋಡ್ ಇದೆ, ಆ ಕೋಡ್ನ ಓಪನ್ ಮಾಡಿದಾಗ ಗೊತ್ತಾಗ್ತದೆ. ಅದರಿಂದ ನಾವು ಇಲ್ಲಿ ಈಗಾಗಲೇ 15 ವರ್ಷ ಆಯಿತು ರೇಣುಕಾ ದೇವಿಯ ಒಂದು ಆರಾಧನೆ ಮಾಡಿ. ತದನಂತರ ಆ ತಾಯಿಯ ಒಂದು ಇಲ್ಲಿ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಗೊತ್ತಾಗಿ, ಅಷ್ಟಮಂಗಲ ಪ್ರಶ್ನೆಯಲ್ಲಿ ವಿಚಾರನ ವಿಮರ್ಶನೆ ಮಾಡಿದಾಗ ಇಲ್ಲಿ ಸಾನ್ನಿಧ್ಯ ಇರ್ತದೆ. ಅದನ್ನು ಆ ಸಾನ್ನಿಧ್ಯವನ್ನು ಇಲ್ಲಿ ಆ ತಾಯಿ ಜಗನ್ಮಾತೆ ಇಲ್ಲಿ ನೆಲೆಸಿರ್ತಾಳೆ. ಅದನ್ನು ಪ್ರತಿಷ್ಠಾಪನೆ ಮಾಡಿ 3ನೇ ವರ್ಷ ಆಗಿರ್ತದೆ. ಇವತ್ತಿನ ನಮಗೆ ಆ ಭಗವತಿನೇ ನಾವೆಲ್ಲ ನಡೆಸೋದು ನಾವಲ್ಲ. ಆ ತಾಯಿ ಜಗನ್ಮಾತೆ ಯಾರನ್ನ ಕರ್ಕೊಬೇಕು, ಯಾರನ್ನ ಬಿಡಬೇಕು ಅಂತೆಲ್ಲ ಆಕೆ ಗೊತ್ತಿರ್ತದೆ. ಅವರೆಲ್ಲ ಬಂದಿರೋರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಅವರಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕೊಂದು ಸದ್ಗುಣ ಕೊಟ್ಟಾಗ ಸಾಕು. ನಮಗೆ ಇನ್ನೇನು ಆಸ್ತಿ ಅಲ್ಲ, ಅಂತಸ್ತಲ್ಲ, ನಮ್ಮ ಕಣ್ಣು ಮುಂದೆನೇ ಎಲ್ಲ ಹೋಗ್ತದೆ. ನಿನ್ನೆ ನಾವು ಇರಲಿಲ್ಲ, ಇವತ್ತಿದ್ದೀವಿ, ನಾಳೆ ಎಲ್ಲೋ ಹೋಗ್ತೀವಿ. ಅದರಿಂದ ಇವತ್ತೇನಿದೆಯೋ ಅದನ್ನು ಅನುಭವಿಸೋದೇ ದೊಡ್ಡ ವಿಷಯ ಆಗಿರ್ತದೆ. ದಯವಿಟ್ಟು ನಾವು ಪ್ರತಿ ಹುಣ್ಣಿಮೆಗೆ ನಾವು ಸಾಯಂಕಾಲ ಉತ್ಸವ ನಡೆಸಿ, ತಾಯಿಯ ಒಂದು ಬೆಳಗ್ಗೆ ಅಭಿಷೇಕ ನಡೆಸಿ ಎಲ್ಲ ಕೂಡ ಮಾಡಿ ಪ್ರತಿ ವರ್ಷ 15 ವರ್ಷದಿಂದ ಸತತವಾಗಿ ಮಾಡ್ಕೊಂಡ್ಬರ್ತಾಯಿದ್ದೀವಿ. ಎಲ್ಲರೂ ಬರಬೇಕು, ಈ ತಾಯಿಗೆ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಅಮಾವಾಸ್ಯೆ ದಿವಸ ದುರ್ಗಾಹೋಮ ಮಾಡಿ ಪ್ರತಿ ಅಮಾವಾಸ್ಯೆಗೆ ಆ ತಾಯಿಗೆ ಅರ್ಪಣೆ ಮಾಡ್ತೀವಿ. ಅದರಿಂದ ಎಲ್ಲರೂ ಬಂದು ಸಹಕರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಸರ್ವೇಶಣ್ಣವರು ತುಂಬ ಕಷ್ಟಪಟ್ಟು ಈ ದೇವಸ್ಥಾನ ನಿರ್ಮಿಸಿದ್ದಾರೆ. ಅಮ್ಮ ರೇಣುಕಲ್ಲಮ್ಮ ಅವ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬ ವಿಶೇಷವಾಗಿ ಮಹಿಷಿ ಮರ್ದಿನಿ ದೇವಸ್ಥಾನವನ್ನು ಇತ್ತೀಚೆಗೆ 3 ವರ್ಷ ಆಯಿತು. 3ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಸರ್ವೇಶಣ್ಣವರು ಮತ್ತು ಗುರುಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಜರ್ನಳ್ಳಿಯಿಂದ ಬಂದಿದ್ವಿ. ಎಲ್ಲ ಇನ್ನೂ ಸುಮಾರು ಜನ ಬರ್ತಾಯಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಓಂ ನಮೋ ವಿಶ್ವಕರ್ಮಣೇ ನಮಃ. ವಿಶ್ವಕರ್ಮಣೇ ನಮಃ. ಶ್ರೀ ಕಾಳಿಕಾಂಬಾ ಕಮಟೇಶ್ವರಿ ಹಾಗೂ ಯಲ್ಲಮ್ಮ ದೇವಿಗೆ ನಮಸ್ಕರಿಸುತ್ತಾ ಈ ದಿನ ನಮ್ಮ ಈ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಭಾರಿ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. 3 ವರ್ಷದಿಂದ ಅಮ್ಮನ ಮಹೇಶ್ವರ ಮರ್ದಿನಿ ದೇವಸ್ಥಾನ ಮಾಡಿ ಭಾರಿ ಅದ್ಭುತವಾಗಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಭಾರಿ ಸಂತೋಷ ಆಯಿತು. ಮಾತಾಡ್ತಾ ಇದ್ದಂಗೆ ಹೂವು ಬೀಳ್ತು. ತುಂಬ ಸಂತೋಷ. ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ. ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ಧರ್ಮದರ್ಶಿಗಳಾಗಿರ್ತಕ್ಕಂಥ ಸರ್ವಶೇಚಾರ್ ಹಾಗೂ ಇತರರಿಗೂ ನಮಸ್ಕರಿಸ್ತಾ, ಮತ್ತು ಇಲ್ಲಿ ಬಂದಿರತಕ್ಕಂಥ ಇವತ್ತು ಏನು 3ನೇ ವರ್ಷದ ವಾರ್ಷಿಕೋತ್ಸವ ಇದೆ ಶ್ರೀ ಮಹಿಷಮರ್ದಿನಿ ದೇವಿಯ ಚಾಮುಂಡೇಶ್ವರಿ ದೇವಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ತುಂಬ ಅನಂತ ಧನ್ಯವಾದಗಳನ್ನ ಹೇಳ್ತಾ, ನಾನು ಈಗ 2014ರಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಬಂದಾಗಿನ ಆಗಿರ್ತಕ್ಕಂಥ ಸಾಕಷ್ಟು ಬದಲಾವಣೆಗಳನ್ನು ನಾನು ನೋಡ್ತಾನೆ ಇದ್ದೀನಿ. ಈಗಲೂ ಕೂಡ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಬರ್ತಾಯಿದ್ದೀನಿ. ಬಂದಾಗೆಲ್ಲ ಆಗ್ತಕ್ಕಂಥ ಬದಲಾವಣೆಗಳು ಸುಮ್ಮನೆ ನಾನು ಹೇಳೋದಲ್ಲ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅದು ಅನುಭವಕ್ಕೆ ಬಂದಿರ್ತದೆ. ನಾನು ಕೂಡ ಸಾಕಷ್ಟು ಅನುಭವವನ್ನು ಕಂಡಿದ್ದೀನಿ. ಸೊ ಇದೇ ರೀತಿಯಾಗಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅದೇ ರೀತಿಯಾಗಿ ತಾವು ಕೂಡ ಧನ್ಯರಾಗಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.